ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ಸಿಬಿಐಗೆ ವಹಿಸಬೇಕು ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿ ಇಂದು ಬಿಜೆಪಿ ಪಕ್ಷದ ವತಿಯಿಂದ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕುವ ಯತ್ನ ನಡೆಸಿದ್ರು. ಪ್ರತಿಪಕ್ಷದ ನಾಯಕರಾದ ಆರ್ ಅಶೋಕ್, ಚಲುವಾದಿ ನಾರಾಯಣಸ್ವಾಮಿ, ಬಿಜೆಪಿ ಮುಖಂಡ ಸಿಟಿ ರವಿ, ಎನ್ ರವಿಕುಮಾರ್ ಸೇರಿದಂತೆ ಹಲವು ಬಿಜೆಪಿ ನಾಯಕರುಗಳು, ನೂರಾರು ಕಾರ್ಯಕರ್ತರುಗಳು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಹಾಗೂ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಪಡೆಯಬೇಕು, ಇಲ್ಲವೇ ಸಂಪುಟದಿಂದ ವಜಾ ಮಾಡಬೇಕು ಮತ್ತು ಬಿಜೆಪಿ ಮುಖಂಡರ ಹತ್ಯೆಗೆ ಸುಪಾರಿ ನೀಡಲಾಗಿದೆ ಎಂದು ಸಚಿನ್ ತಮ್ಮ ಡೆತ್ ನೋಟ್ ನಲ್ಲಿ ಬರೆದಿದ್ದಾರೆ. ಹೀಗಾಗಿ ಬಿಜೆಪಿ ಮುಖಂಡರ ಹತ್ಯೆಗೆ ಸುಪಾರಿ ಕೊಟ್ಟವರು ಯಾರು ಎಂಬುದರ ಬಗ್ಗೆ ತನಿಖೆ ಆಗಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆ ಬಳಿಕ ಬಿಜೆಪಿ ನಾಯಕರುಗಳು ಕಲಬುರಗಿಯಲ್ಲಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ ವೇಳೆಯಲ್ಲಿ ಬಿಜೆಪಿ ಮುಖಂಡರನ್ನು ಪೊಲೀಸರು ಬಂಧಿಸಿದರು. ಅವರೊಬ್ಬ ಗೂಂಡ ಆಗ್ತಾನಿದ್ದ ಹಿಂದೆ. ಆ ಗೂಂಡ ಆಗ್ತಾನ ತೆಗಿಬೇಕು ಅಂದ್ರೆ ಗೊತ್ತಾ ನಿಮಗೆ? ತೆಗಿಯಕ್ ಸಾಧ್ಯನೇ ಇಲ್ಲ. ನಾನು ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದ್ದೆ, ಆಗದೇ ಇಲ್ಲ. ಯಾವಾಗ ಅವನು ಸ್ಲೇಟ್ ಇಟ್ಕೊಂಡಿರೋ ಫೋಟೋ ಸ್ಟೇಷನ್ಗಳಲ್ಲಿ ಇದ್ದೇ ಇರ್ತದೆ. ಯಾವಾಗ ಅವನ್ನ ಗೂಂಡ ಆಗ್ತಿಂದ ಯಾರಪ್ಪ ತೆಗಿಸಿದ್ರು ಫೋನ್ ಮಾಡಿ, ನೀವೇ ಅಲ್ವೇ ಕಾಂಗ್ರೆಸ್ ಗೂಂಡ ಆಗ್ತಿಂದ ತೆಗಿಸಿದ್ದೀರ ಅವನ ಮೇಲೆ. ನಮ್ಮವನಲ್ಲ ಅಂತೀರಾ. ಈಗ ಇಲ್ಲಿ ನಮ್ಮ ಮಹೇಶ್ ಹೇಳಿದ್ರು, ಫಸ್ಟ್ 3 ಜನ ಕಾಂಗ್ರೆಸ್ ಅವರೇ. ಅದರಲ್ಲಿ ಅವ್ರು ಬರೆದಿರೋ ಹೆಸರಲ್ಲಿ ಫಸ್ಟ್ 3 ಜನ ಕಾಂಗ್ರೆಸ್ ಅವರು. ಅವ್ರ ಡೆತ್ ನೋಟ್ ಅಲ್ಲಿ ಬರೆದಿರೋದು 3 ಜನ ಕಾಂಗ್ರೆಸ್ ಅವರಲ್ಲಿ. ಅದಕ್ಕೆ ಎಲ್ಲ ಈಗ ಕಬ್ಬಿನ ಗದ್ದೆ ತಗೊಂಡೋಗಿ ಇಟ್ಕೊಂಡಿದ್ದಾರೆ ಅವ್ರನ್ನೆಲ್ಲ. ಪಾಪ ಪೊಲೀಸರು ನೋಡೋಣ ಆ ಕಬ್ಬಿನ ಗದ್ದೆಯಿಂದ ಯಾವಾಗ ಹಿಡಿತಾರೆ ನೋಡೋಣ. ಆದ್ರೆ ನಾವು ತೀರ್ಮಾನ ಮಾಡೋಣ, ಈ ಸರ್ಕಾರ ಬಡವರನ್ನ ರಕ್ತ ಇರ್ತಕ್ಕಂಥ ಸರ್ಕಾರ. ಆತ್ಮಹತ್ಯೆಗಳಿಗೆ ಇನ್ನು ಪುಷ್ಟ ಹಾಕ್ಬೇಕಾದ್ರೆ ಈ ಸರ್ಕಾರಕ್ಕೆ ನಾವು ಸರಿಯಾದಂತ ಪಾಠವನ್ನ ಕಲಿಸ್ಬೇಕು. ಅದರಿಂದ ಇವತ್ತು ಕ್ರಾಂತಿಕಾರಿ ಬಸವಣ್ಣ ಅವರ ಎದುರುಗಡೆ ಕ್ರಾಂತಿಕಾರಿ ಸಂವಿಧಾನವನ್ನ ಕೊಟ್ಟಂತ ಅಂಬೇಡ್ಕರ್ ಮುಂದೆ ನಾವು ನಿಂತಿದ್ದೀವಿ. ಈ ಕಲಬುರಗಿಯಲ್ಲೂ ಕೂಡ ಇದಕ್ಕೆ ನ್ಯಾಯ ಕೊಡಿಸೋವರೆಗೂ ಬಿಜೆಪಿ ವಿರಮಿಸುವುದಿಲ್ಲ, ಹೋರಾಟ ಮಾಡ್ತೀರಿ. ನಿಮ್ ಜೊತೆ ನಾವಿದ್ದೀವಿ, ಆ ಕುಟುಂಬಕ್ಕೆ ನ್ಯಾಯವನ್ನ ಕೊಡಿಸ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಇವತ್ತು ನಿಮ್ಮ ಶಕ್ತಿಯನ್ನ ನೋಡಿ, ನಿಮ್ಮ ಗದಗ್ನಲ್ಲಿ ಇವತ್ತು ಕೂಡ ಮತ್ತೊಬ್ಬ ಗುತ್ತಿಗೆ ಇಂಜಿನಿಯರ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈಗ ಅದು ರವಿಕುಮಾರ್ ಅವರು ಹೇಳ್ತಾರೆ ಗದಗ್ನಲ್ಲಿ. ಅದಕ್ಕೋಸ್ಕರ ಇನ್ನೇನು ಈ ಸರಣಿ ಮುಗಿಯಲ್ಲ. ನಾವೆಲ್ಲರೂ ಕೂಡ ಇಲ್ಲಿಂದ ಡೈರೆಕ್ಟ್ ಆಗಿ ಮನೆಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನ ನಾವೆಲ್ಲರೂ ಒಟ್ಟಿಗೆ ಮಾಡೋಣ ಅಂತೇಳಿ ನನ್ನ ಮಾತು. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.